ಹಾಯ್ ಕುಕ್ಕೀಸ್. ಇವತ್ತು ನಾವು JKFF ಫೈಂಡಿಂಗ್ ಲವ್ ಎಪಿಸೋಡ್ 2 ಹೇಳ್ತಾ ಇದ್ದೀವಿ. ಎಪಿಸೋಡ್ 1 ಕೈರನ್ JK ಅವ್ರ ಅಪ್ಪ ಅಂತ ಹೇಳಿರ್ತಾನೆ. ಸೊ ನೀವು ಶಾಕ್ ಆಗಿ ಅವನ್ನ ಹಿಂದೆ ತಿರುಗಿ ನೋಡಿರ್ತೀರಾ. ಸೊ ಅಲ್ಲಿ ನಾನು ಸ್ಟಾಪ್ ಮಾಡಿದ್ದೆ. ಇವತ್ತು ಮುಂದೆ ಏನು ನಡೆಯುತ್ತಂತ ಕೇಳೋಣ. ಸೊ ಬನ್ನಿ FF ಒಳಗಡೆ ಹೋಗೋಣ. ಸ್ಟಾರ್ಟಿಂಗ್ ಸೀನಲ್ಲಿ ನೀವು ಅವನ ಶಾಕಿಗೆ ಹಂಗೆ ನೋಡ್ತಾ, ಏನು JK ನಿಮ್ಮ ಅಪ್ಪನ ಅಂತ ಅವನ ಮುಂದೆ ಬಂದು ಮಂಡಿ ಊರ್ಕೊಂಡು, ಏಯ್ ಸರಿಯಾಗಿ ಹೇಳು, JK ನಿಮ್ಮ ಅಪ್ಪನ? ಅಪ್ಪ ಅಂದರೆ ಅಪ್ಪ ಅಂತಲ್ಲ, ನನಗೆ ಅವರು ಮಾಮ ಆಗಬೇಕು, ಬಟ್ ನಾನು ಅವ್ರನ್ನ ಅಪ್ಪ ಅಂತಲೇ ಕರಿತೀನಿ. ಓಹ್ ಹಂಗೆ. ಮತ್ತು ನಿಮ್ಮಪ್ಪ ಹೆಸ್ರೇನು? ಅದಾ ಕಿಮ್ ಸೋಕ್ ಜಿನ್. ಏನು ಕಿಮ್ ಸೋಕ್ ಜಿನ್ನ? ಹಾಂ ಹೌದು. ನೀನೇನಕ್ಕೆ ಇಷ್ಟು ಶಾಕ್ ಆಗ್ತಿದ್ಯಾ? ನಮ್ಮಪ್ಪ ನಿನಗೆ ಗೊತ್ತಾ? ಆಹಾ, ಒಂದು ರೀತಿಯಲ್ಲಿ ಗೊತ್ತು ಅಂತಾನೆ. ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಇರು, ನಿನಗೆ ಒಂದು ಫೋಟೋ ತೋರಿಸ್ತೀನಿ. ಅದರಲ್ಲಿ ನಿಮ್ಮಪ್ಪ ಇದ್ದಾರಾ ಅಂತ ಹೇಳ್ತೀಯಾ? ಹಾಂ ಹೇಳ್ತೀನಿ. 2 ನಿಮಿಷ ಬಂದೆ ಅಂದ್ಬಿಟ್ಟು ನೀವು ನಿಮ್ಮ ರೂಮಿಗೆ ಹೊರಟೋಗ್ತೀರಾ. ಹೋಗ್ಬಿಟ್ಟು ನಿಮ್ಮ ಡ್ರಾಯರಲ್ಲಿರೋ ಎಲ್ಲ ಆಲ್ಬಮ್ಸ್ನೂ ತೆಗಿತೀರಾ. ಒಂದು ಮೇಯ್ನ್ ಆಲ್ಬಮಲ್ಲಿ ಕಾಲೇಜ್ ಮೆಮೊರೀಸ್ ಅಂತ ಇರುತ್ತೆ. ಸೊ ನೀವು ಅದನ್ನ ಪಿಕ್ ಮಾಡಿಬಿಟ್ಟು ಅದರಲ್ಲಿರೋ ಫೋಟೋಸ್ ಎಲ್ಲ ಸರ್ಚ್ ಮಾಡ್ತಿದ್ದೀರಾ. ಅದರಲ್ಲಿ ಒಂದು ಫೋಟೋ ತೆಗೆದುಬಿಟ್ಟು ನೋಡ್ತೀರಾ. ಆವಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಆ ಫೋಟೋ ನೋಡ್ತಾ ಇರಬೇಕಾದ್ರೆ ನಿಮಗೆ ಕಾಲೇಜಲ್ಲಿ ನಡೆದಿದ್ದೆಲ್ಲ ನೆನಪಾಗುತ್ತೆ. ನೀವು ಅದನ್ನ ಫೀಲ್ ಮಾಡ್ತಾ ಇರಬೇಕಾದಾಗ ಆ ಹುಡುಗ ನಿಮ್ಮ ಹಿಂದೆ ಬಂದು ನಿಂತ್ಕೊಂಡು, ಏಯ್ ಫೋಟೋ ತೋರಿಸ್ತೀನಿ ಅಂದ್ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ ಅಂತ ನಿಮ್ಮ ಮುಂದೆ ಬಂದು ಕೂತ್ಕೋತಾನೆ. ನೀವು ಅವನ ಹತ್ರ ಮಾತಾಡ್ದಿರ ನಾ ಫೋಟೋನೇ ನೋಡ್ತಿದ್ದೀರಾ. ನನಗೂ ತೋರಿಸು ಅಂದ್ಬಿಟ್ಟು ಅವನ ಆ ಫೋಟೋ ತಗೋತಾನೆ. ನೋಡಿ, ಏ ಪಪ್ಪ ಮಾಮ ಕೂಡ ಇದ್ದಾರೆ, ನೀನು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸರ್ಪ್ರೈಸಾಗಿ ನೋಡ್ತಿದ್ದಾನೆ. ಆ ಫೋಟೋ ನೋಡ್ತಾ ನಿಮ್ಮ ಮುಖ ನೋಡ್ತಾನೆ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಿರೋದು ನೋಡಿ, ಏನಕ್ಕೆ ನೀನು ಅಳ್ತಿದ್ಯಾ? ಸುಮ್ಮನೆ ಧೂಳು ಬಿದ್ದುಬಿಡ್ತು ಅದಕ್ಕೆ. ಓ ಧೂಳು ಹಾರ್ಕೊಂಬಂದು ನಿನ್ನ ಕಣ್ಣಿಗೆ ಬಂದು ಬಿತ್ತಾ ಅಂತ ಕೇಳ್ತಾನೆ. ಅದಕ್ಕೆ ನೀವು, ಏಯ್ ತಮಾಷೆ ಮಾಡಬೇಡ, ಮತ್ತು ನೀನಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ, ಏನಕ್ಕೆ ಕಲ್ತಿದ್ಯಾ ಅಂತ ಹೇಳ್ಬೋದಲ್ಲ. ಕಾಲೇಜ್ ಮೆಮೊರೀಸ್ ನೆನಪಾಯಿತು, ಸೊ ಲೈಟಾಗಿ ಫೀಲ್ ಆಯಿತು ಅಷ್ಟೇ ಅಂತ ಹೇಳ್ಬಿಟ್ಟು ಕಣ್ಣೀರು ಒರೆಸ್ಕೋತೀರಾ. ಓ ಹಂಗಂದ್ರೆ ನೀವೆಲ್ಲರೂ ಒಂದೇ ಕಾಲೇಜಲ್ಲಿ ಓದಿರೋದಾ? ಹಾಂ ಹೌದು. ಮತ್ತು ಒಂದೇ ಕ್ಲಾಸಾ? ಹಾಂ ಹಂಗಲ್ಲ, ಇಲ್ಲ, ನನಗೆಲ್ಲ ಅವ್ರ ಸೀನಿಯರ್ಸ್. ಹಂಗಾದ್ರೆ ತೇ ಮಾಮ ಕೂಡ ನಿನಗೆ ಸೀನಿಯರೇನಾ? ಹಾಂ ಹೌದು. ಅದರಲ್ಲಿರೋ ತೇಯಂಗು ಮತ್ತು JK ಜಿನ್ ಎಲ್ಲರೂ ಸೀನಿಯರ್ಸ್. ನಾನು ಮತ್ತು ಸಾನ್ವಿ ಝಾರಾ ಜೂನಿಯರ್ಸ್. ನಾವೆಲ್ಲರೂ ಒಂದೇ ಕ್ಲಾಸ್. ಓ ಹೌದಾ. ಹಂಗಾದ್ರೆ ಯಾವಾಗ ತೆಗ್ದಿರೋ ಪಿಕ್ಸ್ ಇದಲ್ಲ? ಐ ಥಿಂಕ್ ನಾವು ಫಸ್ಟ್ ಇಯರಲ್ಲಿ ಇರಬೇಕಾದಾಗ ಪಿಕ್ನಿಕ್ ಕರ್ಕೊಂಡೋಗಿದ್ರು, ಆವಾಗ ತೆಗ್ದಿರೋ ಪಿಕ್. ಈ ಪಿಕ್ ತೆಗಿಯೋಕ್ಕಿಂತ ಮುಂಚೆ ನಾವೆಲ್ಲ ಅಷ್ಟು ಕ್ಲೋಸ್ ಇದ್ದಿದ್ದಿಲ್ಲ. ಈ ಫೋಟೋ ತೆಗೆದ್ಮೇಲೆ ಕ್ಲೋಸ್ ಆಗೋಕ್ಕೆ ಶುರು ಆಗಿದ್ದು. ಸೊ ಈ ಫೋಟೋ ಒಂಥರ ಸ್ಪೆಷಲ್ ಅಂತ ಅವನ ಹತ್ರದಿಂದ ಆಲ್ಬಮ್ ಇಸ್ಕೋತೀರಾ. ಇಸ್ಕೊಂಡು, ನನಗೆ ಗೊತ್ತೇ ಆಗಲಿಲ್ಲ ನೋಡು ನೀನು ಜಿನ್ ಮಗ ಅಂದ್ಬಿಟ್ಟು ಅಂತ ಆಲ್ಬಮ್ನ ನಿಮ್ಮ ಡ್ರಾಯರಲ್ಲಿ ಇಟ್ಬಿಟ್ಟು, ನನ್ನ ಹತ್ರ ಜಿನ್ ನಂಬರ್ ಐತೆ, ನಾನೇ ಬೇಕಂದರೆ ಕಾಲ್ ಮಾಡಿಕೊಡ್ತೀನಿ, ಫೋನ್ ಚಾರ್ಜರ್ ಇಲ್ಲ ಅಷ್ಟೇ, ಸೊ ಒಂದು 5 ನಿಮಿಷ ವೆಯ್ಟ್ ಮಾಡು, ಚಾರ್ಜರ್ ಆಗಿಬಿಡುತ್ತೆ, ನೀನು ಹೋಗಿ ಫ್ರೆಶ್ ಅಪ್ ಆಗಿಬಿಡು. ನೀನು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಾನು ನಿನಗೆ ಟಿಫನ್ ರೆಡಿ ಮಾಡಿ ಇಟ್ಟಿರ್ತೀನಿ. ಟಿಫನ್ ತಿಂದಾದ್ಮೇಲೆ ನಿಮ್ಮ ಅಪ್ಪ ಕಾಲ್ ಮಾಡಿಕೊಡ್ತೀನಿ, ಸೊ ನೀನು ಹೋಗಿ ಅಂತೆ. ಮತ್ತು ನಿಶಿಕಾ, ನಿನ್ನ ಹತ್ರ ಒಂದು ಕೇಳಬೇಕು. ಹಾಂ ಹೇಳು, ಏನು? ಅದು ನೀವೆಲ್ಲರೂ ಒಂದೇ ಕಾಲೇಜಲ್ಲಿ ತಾನೇ ಓದಿರೋದು? ಅದೇ ಹೇಳಿದ್ನಲ್ಲ ಹೌದು ಅಂತ. ಹಂಗಾದ್ರೆ ನೀನು ಕಾಲೇಜ್ ಲೈಫ್ ಬಗ್ಗೆ ಹೇಳ್ಬೋದಲ್ವಾ? ಇವಾಗ ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ ಕಣು ಅಂತ ನಿಮ್ಮ ಫೋನ್ನ ತೊಗೊಂಡೋಗಿ ಚಾರ್ಜರ್ಗೆ ಹಾಕ್ತಾ ಇದ್ದೀರಾ. ಅವನು, ಪ್ಲೀಸ್ ನಿಶಿಕಾ ಅದೆಲ್ಲ ಆಗಲ್ಲ, ನೀನು ಹೋಗಿ ರೆಡಿಯಾಗಿ ಹೋಗು, ಪ್ಲೀಸ್ ನಿಶಿಕಾ ಹೇಳು. ಆಗಲ್ಲ ಅಂತ ಹೇಳಾಯ್ತು, ಹೋಗಿ ಫ್ರೆಶ್ ಅಪ್ ಆಗಿ ಹೋಗು. ಹಾಂ ಪ್ಲೀಸ್, ಇವಾಗ ನೀನು ನನಗೆ ಹೇಳಿಲ್ಲ ಅಂದರೆ ನನಗೆ ಫ್ರೆಶ್ ಅಪ್ ಆಗಲ್ಲ, ಹೋಗು ಅಂತ ಹೇಳ್ಬಿಟ್ಟು ಅವ್ನು ಹಂಗೆ ಸೋಫಾ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಆಟ ಆಡಬೇಡ ಕಣೋ, ಟೈಮ್ ಇಲ್ಲ. ನಾನು ನಿನ್ನ ಹತ್ರ ಏನಾದರೂ ನೀನು ಓಲ್ಡ್ ಕಾಲೇಜ್ ಲೈಫ್ ಬಗ್ಗೆ ಹೇಳು ಅಂತ ನಾನು ಹೇಳ್ತಾ ಇದ್ದೀನಿ. ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಏನಾದರೂ ಇನ್ಸಿಡೆಂಟ್ ಇದ್ದರೆ ಅದನ್ನ ಹೇಳು, ನಾನು ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪಾಪ ಚಿಕ್ಕ ಹುಡುಗ ಕೇಳ್ತಿದ್ದೇನೆ ಅಂತ ಹೇಳ್ಬೋದಲ್ವಾ? ಸರಿ ಕಣೋ ಹೇಳ್ತೀನಿ. ಹಾಂ ಓಕೆ ಅಂತ ಅವ್ನ ಪಕ್ಕ ಬಂದು ಕೂರಿಸ್ಕೋತಾನೆ. ಕೂರಿಸ್ಕೊಂಡು, ಹಾಂ ಹೇಳು ಅಂದರೆ ಹೆಂಗೆ ಹೇಳೋದು? ನನಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಓ ನಿನಗೆ ಸ್ಟಾರ್ಟಿಂಗ್ ಟ್ರಬಲಾ? ಓಕೆ, ನೀನು ಫಸ್ಟ್ ಡೇ ಹೆಂಗಿತ್ತು ಅಂತ ಹೇಳ್ತೀಯಾ? ಫಸ್ಟ್ ಡೇ ಅಂತ ಅವತ್ತಿನ ದಿನ ಏನು ನಡೀತು ಅಂತ ಹೇಳಕ್ಕೆ ಶುರು ಮಾಡ್ತೀರಾ. ಆವತ್ತಿನ ದಿನ ಬೆಳಿಗ್ಗೆ ಕರೆಕ್ಟಾಗಿ 7:30 ಇರುತ್ತೆ. ನಿಮ್ಮಮ್ಮ ಕಿಚನಿಂದ ಇವಳನ್ನ ಎಷ್ಟು ಸತಿ ಅಂತ ಎಬ್ಬರಿಸೋದು, ಎದ್ದೋಳ್ತಲ್ಲ ನೋಡು, ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆದರೆ ಓಕೆ, ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ, ಇವತ್ತೇ ಫಸ್ಟ್ ಡೇ, ಇವತ್ತಾದರೂ ಬೇಗ ಎದ್ದೋಳೋಣ, ಬೇಗ ಕಾಲೇಜಿಗೆ ಹೋಗೋಣ ಅಂತ ಒಂಚೂರಾದರೂ ಯೋಚನೆ ಇದೆಯಾ ನೋಡು ಅವಳಿಗೆ.
ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ನಿಮ್ಮ ಬೆಡ್ರೂಮಿಗೆ ಬರ್ತಾರೆ. ನೀವು ಇನ್ನೂ ಮಲ್ಕೊಂಡೇ ಇದ್ದೀರಾ, ನಿಮ್ಮ ಪಕ್ಕದಲ್ಲಿರೋ ಅಲಾರಮ್ ರಿಂಗ್ ಆಗ್ತಾ ಇದೆ, ನೀವು ಅದಕ್ಕೂ ಕೂಡ ಎದ್ದೊಳ್ದಿರಾ ಇನ್ನೂ ಮಲಗೇ ಇದ್ದೀರಾ. ನಿಮ್ಮಮ್ಮ ಈ ಅಲಾರಮ್ ನೋಡಿದ್ರೆ ಇವಳಿಗೇನು ಲಾಲಿ ಆಡೋ ಥರ ಕೇಳಿಸ್ತೈತಾ, ಇಷ್ಟು ಜೋರಾಗಿ ಸೌಂಡ್ ಕೇಳಿಸ್ತೈತೆ, ಇನ್ನೂ ಮಲಗಿದ್ದಾಳೆ ಇವಳು ಅಂತ ನಿಮ್ಮಮ್ಮ ನಿಮ್ಮ ಮೈ ಮೇಲೆ ಇರೋ ಬೆಡ್ಶೀಟ್ನ ರಿಮೂವ್ ಮಾಡ್ತಾರೆ. ನೀವು ಅಮ್ಮ ಚಳಿ ಆಗ್ತೈತೆ ಬಿಡಮ್ಮ ಅಂತ ಹೇಳ್ಬಿಟ್ಟು ಮತ್ತೆ ಹೊಚ್ಕೋತೀರಾ. ಲುಲ್ಲು ಟೈಮ್ ಆಯಿತು, ನೀನು ಬೇಗ ಎದ್ದೋಳು ಅಮ್ಮ, ಪ್ಲೀಸ್ ಅಮ್ಮ, ನಾನು ಹಿಂಗೆ ಹೇಳ್ದೆ ತಾನೆ ನಾನು ಕಾಲೇಜಿಗೆ ಹೋಗಲ್ಲ ಅಂತ. ಏನು ಕಾಲೇಜಿಗೆ ಹೋಗಲ್ವಾ? ಯಾವಾಗಲೇ ಹೇಳಿದೆ ನಾನು ನಿನಗೆ ಹೇಳ್ದೆ ತಾನೆ ಅಡ್ಮಿಷನ್ ಹಾಕ್ಬೇಕಾದ್ರೆ ನನಗೆ ಕಾಲೇಜಲ್ಲಿ ಓದೋಕ್ಕೆ ಇಷ್ಟ ಇಲ್ಲ, ನಾನು ಯೂಟ್ಯೂಬರ್ ಆಗ್ತೀನಿ ಅಂತ. ಲುಲ್ಲು ಬೆಳಿಗ್ಗೆ ಆಟ ಆಡಬೇಡ, ಯೂಟ್ಯೂಬರ್ ಆಗೋದೆಲ್ಲ ಒಂದು ಡ್ರೀಮಾ, ಎದ್ದೋ ನೀನು. ಅಮ್ಮ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ, ಹೋಗು. ಲುವೀರಾ ಇವಾಗ ನೀನು ಎದ್ದಿಲ್ಲ ಅಂದರೆ ನೋಡಿ ನಿನ್ನ ಬಟಾಕ್ಸಿಗೆ 2 ಬೀಳುತ್ತೆ. ಅಮ್ಮ ಬೆಳಿಗ್ಗೆ ಏನಕ್ಕೆ ಹಿಂಗೆ ಟಾರ್ಚರ್ ಕೊಡ್ತಿದ್ಯಾ, ಹೋಗು ಅಂತ ಹೇಳ್ಬಿಟ್ಟು ನೀವು ಆ ಕಡೆ ತಿರ್ಕೊಂಡು ಮಲಗ್ತೀರಾ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಪಕ್ಕ ಬಂದು ನಿಂತ್ಕೊಂಡು ನಾನು ಎಬ್ಬರಿಸ್ತೀನಿ, ನನಗೊಂದು ಕಾಫಿ ಮಾಡ್ಕೊಂಬಾ ಹೋಗು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಳಿಸ್ತಾರೆ ಕಿಚನ್ಗೆ. ನಿಮ್ಮ ಅಪ್ಪ ನಿಮ್ಮ ಪಕ್ಕದಲ್ಲಿ ಬೆಡ್ ಮೇಲೆ ಬಂದು ಕೂತ್ಕೋತಾರೆ. ನೀವು ಅಪ್ಪ ಅಮ್ಮಗೆ ಹೇಳು ನಾನು ಕಾಲೇಜಿಗೆ ಹೋಗಲ್ಲ ಅಂತ. ನಾನು ಅದಕ್ಕೆ ಮುಂಚೆನೇ ಹೇಳಿದ್ದು, ನಾನು ಕಾಲೇಜ್ಗೆಲ್ಲ ಹೋಗಲ್ಲ, ಕಾಲೇಜಿಗೆ ಹೋಗ್ಬೇಕಂದ್ರೆ ಬೇಗ ಎದ್ದೇಳಬೇಕು, ಬೇಗ ರೆಡಿ ಆಗಬೇಕು, ಅಯ್ಯೋ ನನಗದೆಲ್ಲ ಕಷ್ಟ, ಅದಕ್ಕೆ ನಾನು ಸುಮ್ಮನೆ ಯೂಟ್ಯೂಬರ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇನ್ನೂ ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದ್ದೀರಾ. ನಿಮ್ಮಪ್ಪ ಅಯ್ಯೋ ಬಂಗಾರ ಅದೆಲ್ಲ ಒಂದು ಪ್ರೊಫೆಷ್ನಲ್ ಅಲ್ಲ ಕಣೋ ಅಪ್ಪ, ಪ್ರೊಫೆಷ್ನಲ್ ಅಲ್ಲ ಅಂದರೆ ಅದ್ರಲ್ಲಿ ಎಷ್ಟು ದುಡ್ಡು ದುಡಿಬೋದು ಅಂತ ಗೊತ್ತಾ ನಿನಗೆ, ಸಖತ್ತಾಗಿ ಹಣ ಮಾಡ್ಬೋದು. ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಿನ್ನ ಕೆಲಸಕ್ಕೆ ನಾನು ಕಳಿಸಲ್ಲ, ಓಕೆನಾ, ಪ್ಲೀಸ್ ನಾನು ನಿದ್ದೆ ಮಾಡೋಕ್ಕೆ ಬಿಡು ಅಂದ್ಬಿಟ್ಟು ನೀವು ಆ ಕಡೆ ತಿರ್ಕೊಂಡು ಮಲ್ಗಕ್ಕೆ ಹೋಗ್ತೀರಾ. ನಿಮ್ಮ ಅಪ್ಪ ನಿಮ್ಮನ್ನ ಮಲ್ಗಕ್ಕೆ ಬಿಡ್ತೀರಾ. ಬಂಗಾರ ಪ್ಲೀಸ್ ಬಂಗಾರ ಎದ್ದಳು, ಅಪ್ಪ ಹೇಳ್ತಿದ್ದೀನಲ್ಲ ಪ್ಲೀಸ್ ಬಂಗಾರ ಎದ್ದೊಳ್ಬೇಕು ಅಂತ ನಿಮ್ಮಪ್ಪ ನಿಮ್ಮನ್ನ ಕೂರಿಸ್ತಾರೆ. ನೀವು ಎದ್ದು ಕೂತ್ಕೊಂಡು ನಿದ್ದೆಗಣ್ಣಲ್ಲೇ ನೋಡ್ತಾ ಇದ್ದೀರಾ. ನಿಮ್ಮಪ್ಪ ಬಂಗಾರ ಇವತ್ತೊಂದು ದಿನ ಕಾಲೇಜಿಗೆ ಹೋಗು, ಇಷ್ಟ ಆಗಿಲ್ಲ ಅಂದರೆ ನಾಳೆಯಿಂದ ಕಾಲೇಜಿಗೆ ಹೋಗ್ಬೇಡ, ಓಕೆನಾ. ನಿಜವಾಗ್ಲೂನಾ? ಇವತ್ತೊಂದು ದಿನ ಕಾಲೇಜಿಗೆ ಹೋಗು, ಅಕಸ್ಮಾತ್ ನಿನಗೆ ಕಾಲೇಜ್ ಇಷ್ಟ ಆಗಿಲ್ಲ ಅಂದರೆ, ನಿನಗೆ ಯಾರು ಫ್ರೆಂಡ್ಸ್ ಆಗಿಲ್ಲ ಅಂದರೆ ವಾಪಸ್ ಬಂದುಬಿಡು. ನಾಳೆಯಿಂದ ಕಾಲೇಜಿಗೆ ಹೋಗಬೇಡ, ಮನೇಲಿ ಕೂತ್ಕೊಂಡೇ ಓದ್ಕೋ, ಆಮೇಲೆ ನಿನ್ನ ಎಕ್ಸಾಮ್ನು ಕೂಡ ಮನೆಯಿಂದನೇ ಬರ್ಕೊಬೋದು. ನಿಜವಾಗ್ಲೂ ಹೇಳ್ತಿದ್ಯಾ ಪಪ್ಪ, ನಾನು ಕಾಲೇಜಿಗೆ ಹೋಗೋದು ಬೇಡವಾ? ನಿಜವಾಗ್ಲೂ ಪ್ರಾಮಿಸ್, ನಾಳೆಯಿಂದ ಕಾಲೇಜಿಗೆ ಕಳಿಸಲ್ಲ ತಾನೆ? ಓಕೆ, ಹಂಗ ನಾನು ರೆಡಿ ಆಗ್ತೀನಿ ಅಂತ ನೀವು ಖುಷಿಯಿಂದ ಬೆಡ್ಡಿಂದ ಕೆಳಗಡೆ ಇಳಿದು ರೆಸ್ಟ್ ರೂಮಿಗೆ ಹೋಗ್ತೀರಾ. ನಿಮ್ಮಮ್ಮ ನಿಮ್ಮ ರೂಮ್ ಡೋರ್ ಮುಂದೆ ನಿಂತಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮಪ್ಪನ ಗುರಾಯಿಸ್ಕೊಂಡು ನೋಡ್ತಿದ್ದಾರೆ. ನಿಮ್ಮಪ್ಪ 2 ನಿಮಿಷ ಇರು ಅಂತ ಹೇಳ್ಬಿಟ್ಟು ಸಿಗ್ನಲ್ ಮಾಡ್ತಾರೆ. ನೀವು ರೆಸ್ಟ್ ರೂಮ್ಗೆ ಹೋದ್ಮೇಲೆ ನಿಮ್ಮಮ್ಮ ನಿಮ್ಮಪ್ಪ ಹತ್ರ ಬಂದು ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ, ಅವಳು ಕಾಲೇಜಿಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ, ಇವತ್ತೊಂದು ದಿನ ಕಾಲೇಜಿಗೆ ಹೋಗು ಅಂದರೆ ಏನರ್ಥ? ಸುಮ್ಮನೆ ಕಣ್ಣೆ, ಇವತ್ತೊಂದು ದಿವಸ ಹೋಗಲಿ, ಹೆಂಗಿದ್ರು ಕಾಲೇಜ್ ಅನ್ನೋದು ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ. ಎಲ್ಲ ಮಕ್ಳಿಗೂ ಕಾಲೇಜಿಗೆ ಹೋಗೋದು ಒಂದು ಖುಷಿ ವಿಚಾರ, ಆದರೆ ಇವಳು ನೋಡು ಕಾಲೇಜಿಗೆ ಹೋಗೋದೇ ಬೇಜಾರು ಅಂತ ಹೇಳ್ತವಳೆ, ಓದೋದೇ ಕಷ್ಟ ಅಂತ ಹೇಳ್ತವಳೆ ಅಂತ. ನಾನು ಇನ್ನೇನಂತ ಹೇಳಿ ನೋಡೋಣ. ಫಸ್ಟು ಒಂದು ದಿವಸ ಹೋಗಲಿ, ಆ ವಾತಾವರಣಕ್ಕೆ ಅವಳು ಅಡ್ಜಸ್ಟ್ ಆಗಲಿ, ಅವಳು ಕಾಲೇಜ್ ಇಷ್ಟ ಆಗುತ್ತಾ ಇಲ್ವಾ ಅಂತ ಅವಳು ಫಸ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಲಿ, ಅದಾದ್ಮೇಲೆ ನೋಡೋಣ. ರೀ ಒಂದಿನಕ್ಕೆಲ್ಲ ಹಿಂಗೆ ಕಾಲೇಜ್ ಇಷ್ಟ ಆಗೋಕೆ ಹೋಗ್ಬಿಡುತ್ತೆ, ಹಿಂಗೆ ಮಾಡಬೇಡ್ರಿ. ಅವಳನ್ನ ನೀವೇ ತಪ್ಪು ದಾರಿ ಕರ್ಕೊಂಡು ಹೋಗೋ ಥರ ಕಾಣಿಸ್ತೈತೆ ನನಗೆ. ನನ್ನ ಮೇಲೆ ನಂಬಿಕೆ ಇಡು, ಅವಳನ್ನ ತಪ್ಪು ದಾರಿಯಲ್ಲೆಲ್ಲ ನಡೆಯೋಕ್ಕೆ ಬಿಡಲ್ಲ ನಾನು, ಓಕೆನಾ. ಏನು ಹೋಗ್ರಿ ಅಂದ್ಬಿಟ್ಟು ನಿಮ್ಮಮ್ಮ ನಿಮ್ಮಪ್ಪ ಕೈ ಕಾಫಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಿಮ್ಮಪ್ಪನೂ ಕಾಫಿ ಕುಡ್ಕೊಂತ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹಂಗೆ JK ಸೈಡ್ ಬಂದರೆ JK ಬೈಕ್ ಓಡಿಸ್ತಿದ್ದಾರೆ. ಅವ್ರ ಹಿಂದೆ ಜಿನ್ ಕೂತ್ಕೊಂಡು, ಮಗ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಮಗ ನಾವು ಹಿಂಗೆ ಗೆಲ್ತೀವಿ ಅಂತ. ಹಂಗಂದ್ರೆ ಏನಾಯಂಗ್ ನಾನು ಬೈಕ್ ಚೆನ್ನಾಗಿ ಓಡಿಸಲ್ಲ ಅಂತ ಹೇಳಕ್ಕೆ ಬರ್ತಿದ್ದೀರಾ? ಹಂಗಲ್ಲ JK, ಅದು ಜಾಕ್ಸನ್ ಕೊಟ್ಟಿರೋ ಬಿಲ್ಡಪ್ಗೆ ಅವನೇ ಫಸ್ಟ್ ಬರ್ತಾನೆ ಅಂದ್ಕೊಂಡಿದ್ದೆ, ಬಟ್ ನೀನು ಫಸ್ಟ್ ಬಂದಲ್ಲ, ಸೊ ಅದಕ್ಕೆ ನೀನು ತಪ್ಪಾಗಲ್ಲ, ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಇನ್ನೋಗಿ ಆ ಥರ ಯೋಚನೆ ಮಾಡ್ತೀನಾ? ಓಕೆ. ಮತ್ತು ಈ ಪ್ರೈಸ್ ಮನಿನ ಏನು ಮಾಡಬೇಕಂತ ಅಂದ್ಕೊಂಡಿದ್ಯಾ? ಹ್ಯಾಂಗ್ ಸತಿ ಬೈಕ್ ರೇಸಲ್ಲಿ ನನ್ನ ಬೈಕ್ ತುಂಬ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿತ್ತು. ನಾನು ಮತ್ತೆ ಈ ಬೈಕ್ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಸಾಕೋಣ ಅಂತ ಇದ್ದೆ, ಬಟ್ ಒಬ್ಬ ಮೆಕ್ಯಾನಿಕ್ ಬಂದು ನನಗೆ ಈ ಬೈಕ್ನ ರೆಡಿ ಮಾಡ್ಬೋದು ಅಂತೆಲ್ಲ ಸ್ವಲ್ಪ ಸಜೆಷನ್ ಮಾಡ್ದ. ಮತ್ತು ನೋಡಿದ್ರೆ ಅವನೇ ಸರಿ ಮಾಡಿಕೊಟ್ಬಿಟ್ಟ. ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇದು ಸರಿಯಾಗುತ್ತೆ ಅಂದ್ಬಿಟ್ಟು. ಸೊ ಅವನು ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾದ್ರೆ ಪಾರ್ಟಿ ಎಲ್ಲ ಇಲ್ವಾ? ಪಾರ್ಟಿ ಇಲ್ದಿರ ಹೆಂಗೆ, ನಾವು ಇವತ್ತು ಫಸ್ಟ್ ಬಂದಿದ್ದೀವಿ, ಸೊ ಅದಕ್ಕೆಲ್ಲ ಸೆಲೆಬ್ರೇಷನ್ ಇದೆ, ಬಟ್ ಈ ಅಮೌಂಟ್ನ ಅವನಿಗೆ ಕೊಟ್ಬಿಡೋಣ, ಓಕೆನಾ. ಪಾಪ ಅವನು ತುಂಬ ಹೆಲ್ಪ್ ಮಾಡಿದ್ದಾನೆ ನನಗೆ. ಈ ಬೈಕ್ ನನ್ನ ಫೇವ್ರೆಟ್ ಬೈಕ್, ಈ ಬೈಕ್ನ ನನ್ನ ಕೈಗೆ ಸಿಗೋ ಥರ ಮಾಡಿದ್ನಲ್ಲ, ಸೊ ಅದಕ್ಕೆ ಅವನಿಗೆ ಈ ಅಮೌಂಟ್ ಕೊಡಬೇಕು ಅಂತ ಅನ್ನಿಸ್ತು. ಓಕೆ
ಸೊ ಪಾರ್ಟಿ ಮಿಸ್ ಆಗಲ್ಲ ಅಂದರೆ ನೀನು ಯಾಕೆ ಬೇಕಾದರೂ ಕೊಡಪ್ಪ ಈ ಅಮೌಂಟ್ನ, ನನಗೆ ಪ್ರಾಬ್ಲಮ್ ಇಲ್ಲ ಅಂಥವ್ರು ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದಾಗ ಸಡನ್ನಾಗಿ ಏನೋ ಮುಂದೆ ಬರೋ ಥರ ಆಗುತ್ತೆ. ಜೆ.ಕೆ ಒಂದು ಬ್ರೇಕ್ ಹಾಕ್ತಾರೆ. ಹಂಗೆ ನಿಮ್ಮ ಪಕ್ಕ ಬಂದರೆ ನೀವು ಕಾಲೇಜ್ಗೆಲ್ಲ ರೆಡಿ ಆಗಿಬಿಟ್ಟು ನಿಮ್ಮ ಅಪ್ಪ ಹತ್ರ, ಪಪ್ಪ ನಿಜ ತಾನೆ ಇವತ್ತೊಂದು ದಿವಸ ತಾನೇ ಕಾಲೇಜಿಗೆ ಹೋಗಬೇಕು, ನಿಜ ಬಂಗಾರ ಇವತ್ತೊಂದೇ ಒಂದು ದಿನ ಓಕೆನಾ, ಇವತ್ತು ಹೋಗು, ನಿನಗಿಷ್ಟ ಆಗಿಲ್ಲ ಅಂದರೆ ವಾಪಸ್ ಬಂದುಬಿಡು. ಹಾಂ ಓಕೆ ಪಪ್ಪ. ನಿಮ್ಮ ಪಪ್ಪಗೆ ಕೆನ್ನೆ ಕಿಸ್ಕೊಟ್ಬಿಟ್ಟು ನಿಮ್ಮ ಅಮ್ಮ ಪಕ್ಕ ಬರ್ತೀರಾ? ನಿಮ್ಮಮ್ಮ ಗುರಾಯಿಸ್ತಿದ್ದಾರೆ ನಿಮ್ಮನ್ನು. ಏನಕ್ಕಮ್ಮ ಗುರಾಯಿಸ್ತಿದ್ಯಾ? ನಾನು ಫಸ್ಟ್ ಡೇ ಕಾಲೇಜ್, ನೀನು ನನಗೆ ವಿಶ್ ಮಾಡಬಾರ್ದಾ? ಏನಂತ ವಿಶ್ ಮಾಡೋದು? ಒಂದು ದಿವಸ ಕಾಲೇಜ್ ಹೋಗ್ಬಿಟ್ಟು ಬಾ ಅಂತ ವಿಶ್ ಮಾಡೋದು? ಪಪ್ಪ ನೋಡು ಅಮ್ಮ ಹೆಂಗೆ ಮಾತಾಡ್ತಿದ್ದಾರೆ, ಅವಳು ಹಂಗೆ ನೀನು ಬಿಡು ಅಂದ್ಬಿಟ್ಟು ವಿಶ್ ಮಾಡಿ ಪಾಪ ಅಷ್ಟೊಂದು ಸತಿ ಕೇಳ್ಕೊತಿದ್ದಾಳೆ ಅವಳು ಅಂತ ಹೇಳ್ತಾರೆ ನಿಮ್ಮಪ್ಪ. ಅದಕ್ಕೆ ನಿಮ್ಮಮ್ಮ ಓಕೆ ಮೇನ್ ರೋಡಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಹೋಗು, ಗಾಡಿಗಳು ಬರ್ತಿರ್ಬೇಕಾದಾಗ ಸಡನ್ನಾಗಿ ನಡೆಯೋಕೆ ಹೋಗ್ಬಿಡ್ಬೇಡ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಗಾಡಿ ಮೂವ್ ಆದಮೇಲೆ ನೀನು ಹೋಗಬೇಕು ಓಕೆನಾ. ಮತ್ತು ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಡೇ. ಓಕೆ ಮಮ್ಮ. ಮತ್ತು ಕಿಶ್ಶು ಅಂತ ಹೇಳ್ಬಿಟ್ಟು ನಿಮ್ಮಮ್ಮಗೆ ಕೆನ್ನೆ ತೋರಿಸ್ತೀರಾ? ನಿಮ್ಮಮ್ಮ ನಿಮ್ಮ ಕೆನ್ನೆಗೆ ಕಿಸ್ ಕೊಟ್ಬಿಟ್ಟು ಹುಷಾರಾಗಿ ಹೋಗು. ಮಮ್ಮ ಹೋಗ್ತೀನಿ ಅಂತ ನಿಮ್ಮಮ್ಮಗೂ ನಿಮ್ಮಪ್ಪಗೂ ಬಾಯ್ ಅಂದ್ಬಿಟ್ಟು ಹೋಗೋಕೆ ಹೋಗ್ತೀರಾ. ಆವಾಗ ನಿಮ್ಮ ತಮ್ಮ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಡೇ ಅಂತ ಹೇಳ್ತಾನೆ. ನೀವು ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತೀರಾ. ನೀವು ಹೋಗ್ತಾ ಇರಬೇಕಾದಾಗ ರೋಡಲ್ಲಿ ಯಾರೋ ಜಗಳಾಡೋ ಥರ ನಿಮಗೆ ಕಾಣಿಸುತ್ತೆ. ಸೊ ನೀವು ಹತ್ರ ಹೋಗಿ ನೋಡ್ತೀರಾ. ನೋಡಿದ್ರೆ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಒಬ್ರ ಹತ್ರ ಜೆ.ಕೆನು ಮತ್ತು ಜಿನ್ ಜಗಳಾಡ್ತಾ ಇದ್ದಾರೆ. ನೀವು ಹೋಗ್ಬೇಕಾದ್ರೇ ಫೋನಲ್ಲಿರೋ ಕ್ಯಾಮ್ರಾನ ಆನ್ ಮಾಡ್ಕೊತ ಹತ್ರ ಹೋಗ್ಬಿಟ್ಟು ಏನ್ರಿ ಮಾಡ್ತಾ ಇದ್ದೀರಾ? ಒಂದು ಹ್ಯಾಂಡಿಕ್ಯಾಪ್ ಹತ್ರ ಜಗಳ ಮಾಡ್ತಾ ಇದ್ದೀರಾ? ಏನ್ರಿ ಸರ್ ಏನು ಪ್ರಾಬ್ಲಮ್ ಆಯಿತು ಅಂತ ಹ್ಯಾಂಡಿಕ್ಯಾಪ್ ಹತ್ರ ಕೇಳ್ತೀರಾ? ನೋಡಿ ಮೇಡಮ್, ನಾನು ಶಿವನೇ ಅಂತ ಆ ಸೈಡಿಂದ ಈ ಸೈಡಿಗೆ ಬರೋಣ ಅಂತ ಬರ್ತಾ ಇದ್ದೆ. ಆ ಸಮಯದಲ್ಲಿ ಇವರಿಬ್ಬರು ಏನೋ ಮಾತಾಡ್ಕೊತ ರೋಡ್ ಪಕ್ಕ ಗಮನನೇ ಕೊಡ್ತೀರಾ. ನನ್ನ ಮೇಲೇ ಬೈಕ್ ಏರ್ಸಕ್ಕೆ ಬರ್ತಿದ್ದಾರೆ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಸ್ವಲ್ಪ ರೋಡ್ ನೋಡ್ಕೊಂಡು ಹೋಗ್ಬಾರ್ದಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೇ ಎಗರಾಡಕ್ಕೆ ಬರ್ತಿದ್ದಾರೆ. ಮತ್ತು ನನ್ನ ಗಾಡಿನ ಕೂಡ ಹಾಳು ಮಾಡಿಬಿಟ್ಟಿದ್ದಾರೆ ನೋಡಿ ಅಂತ ಅವ್ರ ಗಾಡಿನ ತೋರಿಸ್ತಾರೆ. ನೋಡಿದ್ರೆ ಅವ್ರ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗೈತೆ. ನಿಮ್ಗೆ ಅದನ್ನ ನೋಡಿ ಕೋಪ ಬರುತ್ತೆ. ನೀವು ಜೆ.ಕೆ ಪಕ್ಕ ತಿರುಗಿಬಿಟ್ಟು ಏನ್ರಿ ಎಜುಕೇಟೆಡ್ ಥರ ಕಾಣ್ತಿದ್ದೀರಾ, ಏನಕ್ಕೆ ಹಿಂಗೆ ಮಾಡಿದ್ದೀರಾ? ಅವ್ರ ಗಾಡಿನ ಏನಕ್ಕೆ ಅಷ್ಟೇ ಹಾಳು ಮಾಡಿ ಇಟ್ಟಿದ್ದೀರಾ? ನೀವು ಬೈಕ್ನ ತಾನೇ ಓಡಿಸ್ತಿದ್ದೀರಾ, ಏನು ಫ್ಲೈಟ್ನ ಓಡಿಸ್ತಿದ್ದೀರಾ? ನಿಮ್ಮ ಎದುರುಗಡೆ ಯಾರೋ ಬರ್ದೇ ಇರೋಂಗೆ. ಗಾಡಿ ಹಾಳಾಗಿದೆ ಅಂದಿದ ತಕ್ಷಣ ನಾನೇ ಮಾಡಿದ್ದೀನಿ ಅಂತ ಅರ್ಥ ಅಲ್ಲ ಓಕೆನಾ. ಬಟ್ ಅವ್ರು ಹೇಳ್ತಿದ್ದಾರಲ್ವಾ ನೀವೇ ಹಾಳು ಮಾಡಿರೋದು ಅಂತ. ಸೊ ಅವ್ರು ಬೇರೆ ಹ್ಯಾಂಡಿಕ್ಯಾಪ್ಟ್, ಅವ್ರು ಸುಳ್ಳಿರೋದಕ್ಕೆಲ್ಲ ಚಾನ್ಸೇ ಇಲ್ಲ. ನೀವು ಮಾಡಿರೋರ ಥರನೇ ಕಾಣಿಸ್ತಿದ್ದೀರಾ ನೋಡಿ ಹೆಂಗೆ ಮಾತಾಡ್ತಿದ್ದೀರಾ. ಸೊ ಗೊತ್ತಾಗ್ತೈತೆ ನೀವೇ ಮಾಡಿರ್ಬೋದು ಅಂತ. ನಾನು ನಿನಗೆ ಪದೇ ಪದೇ ಹೇಳೋಕ್ಕಾಗಲ್ಲ, ನಾನು ಅದನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿನಗೂ ಅವ್ರಿಗೂ ಏನು ಸಂಬಂಧ? ಏನೂ ಇಲ್ಲ. ಮತ್ತೇನಕ್ಕೆ ನೀನು ಅಡ್ಡ ಬರ್ತಿದ್ಯಾ? ನೀನು ಜಾಗ ಖಾಲಿ ಮಾಡಿ, ಅವನ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಅವನ್ನ ಗುರಾಯಿಸ್ಕೊಂಡು ನೋಡ್ತಿದ್ದಾರೆ. ನೀವು ಅವ್ರು ಗುರಾಯಿಸೋದು ನೋಡ್ಬಿಟ್ಟು ಬಡವ್ರಿಗೊಂದು ಕಷ್ಟ ಅಂದರೆ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಓಕೆನಾ. ನೀವು ಅವ್ರಿಗೆ ಕಾಂಪೋಸಿಷನ್ ಕೊಟ್ಬಿಟ್ಟು ನಿಮ್ಮ ಜಾಗನ ಖಾಲಿ ಮಾಡಿ. ನಿನಗೆ ಹೇಳೋದು ಅರ್ಥ ಆಗ್ತಿಲ್ವಾ ಅದನ್ನು ನಾನು ಮಾಡಿಲ್ಲ ಅಂತ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನೀವು ಹಾಳು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತು ಇನ್ನು ಹೆಂಗದು ಹಾಳಾಯಿತು? ಅವರೇ ಹಾಳು ಮಾಡಿರೋದು, ಅವ್ರ ಹತ್ರನೇ ಕೇಳಬೇಕು. ನೀನು ನನ್ನ ಹತ್ರ ಬಂದು ಕೇಳ್ತಿದ್ಯಾ? ಅವ್ರ ಗಾಡಿನ ಹಾಳು ಮಾಡ್ಬಿಟ್ಟು ನಿನ್ನ ಹೆಸ್ರು ಹೇಳ್ತಾರಾ? ಅವ್ರಿಗೇನಾದರೂ ನಿನ್ನ ಹತ್ರದಿಂದ ಕಾಸು ಇಸ್ಕೊಬೇಕು ಅನ್ನೋದು ಆಸೆನಾ? ಪಾಪ ಅವರೇ ಕಾಲಿಲ್ದಿರ ನೋಡು ಎಷ್ಟು ಕಷ್ಟಪಡ್ಕೊಂಡ ಚಿಕ್ಕ ಗಾಡಿಯಲ್ಲಿ ತಳ್ಕೊಂಡು ಬರ್ತಾ ಇದ್ದಾರೆ. ನಿನಗೆ ಅವ್ರಿಗೆಲ್ಲ ಹೆಂಗೆ ಏಮಾರ್ಸೋಕೆ ಮನಸ್ಸು ಬರುತ್ತೆ? ಏನೋ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡಿ ಅಂತ ಅವ್ರಿಗೆ ಬೇಕಾಗಿರೋ ಕಾಸನ್ನ ಕೊಟ್ಬಿಟ್ರೆ ಗಾಡಿನ ಅವ್ರು ಸರಿ ಮಾಡ್ಕೊಂಡು ಅವ್ರು ಹೆಂಗೋ ಜೀವನ ನಡ್ಸ್ಕೊತಾರಲ್ವ. ನೀನು ಅದನ್ನೆಲ್ಲ ಹೇಳಕ್ಕೆ ಬರಬೇಡ. ನಾನು ಏನು ಮಾಡಬೇಕಂತ ನನಗೆ ಗೊತ್ತು. ಏನು ಗೊತ್ತಿದೆಯೋ ಏನೋ, ಈ ಥರ ಬಡಪಾಯಿಗಳ ಹತ್ರನೇ ನಿಮ್ಮಂಥ ಶ್ರೀಮಂತಿಕೆನ ತೋರಿಸೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಗೊಣಗ್ತೀರಾ. ಹಲೋ, ಏನಂತ ಗೊಣಗ್ತಿದ್ದೀರಾ? ಅರ್ಥ ಆಗಿಲ್ಲ. ಅದು ನಿಮ್ಮಂಥ ಶ್ರೀಮಂತರು ಇಂಥವ್ರ ಹತ್ರನೇ ನಿಮ್ಮ ಪೌರುಷಗಳನ್ನೆಲ್ಲ ತೋರಿಸ್ತೀರಾ. ಸೊ ಅದನ್ನೇ ಹೇಳಿದೆ. ಅಲ್ಲೋ, ಇಲ್ಲಿ ಏನು ನಡೀತಂತ ನಿನಗೆ ಗೊತ್ತಾ? ಅದೇ ಅವ್ರು ಹೇಳಿದ್ರಲ್ವ, ನೀವು ಸರಿಯಾಗಿ ರೋಡ್ ನೋಡ್ಕೊಂಡು ಬರ್ದಿರಾ ಅವ್ರ ಗಾಡಿನ ಡ್ಯಾಮೇಜ್ ಮಾಡಿ ಇಟ್ಟಿದ್ದೀರಾ ಅಂತ. ಅವ್ರು ಹೇಳಿದೆಲ್ಲ ನಿಜ ಹೋಗ್ಬಿಡುತ್ತಾ? ಹೌದು ನೋಡಿ, ಅವ್ರೇನಿಗೆ ಸುಳ್ಳು ಹೇಳಬೇಕು? ಅವ್ರ ಗಾಡಿ ಕೂಡ ಡ್ಯಾಮೇಜ್ ಆಗಿದೆ ನೋಡಿ. ಅವ್ರ ಪಾಪ ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ನೀವು ನೋಡಿ ಗಾಡಿ ಮೇಲೆ ಕೂತ್ಕೊಂಡು ಹಿಂಗೆ ಜಗಳ ಆಡ್ತಾ ಇದ್ದೀರಾ. ಸೊ ಇದರಲ್ಲೇ ಕ್ಲಿಯರಾಗಿ ಗೊತ್ತಾಗ್ತೈತೆ ನೀವೇ ತಪ್ಪು ಮಾಡಿದ್ದೀರಾ ಅಂತ. ಹಂಗೆ ಇವಳು ತುಂಬ ಮಾತಾಡ್ತಿದ್ದಾಳೆ, ನಂಗೆ ನಿಜ ಸಿಟ್ಟು ಬರ್ತೈತೆ ಅಂತ ಜಿನ್ ಪಕ್ಕ ನೋಡಿದ್ರೆ ಜಿನ್ ನಿಮ್ಮ ಕ್ಯಾಮ್ರಾನೇ ನೋಡ್ತಿದ್ದಾರೆ. ಏನು ಹೆಂಗೆ ಮಾಡ್ತಿದ್ದೀರಾ? ಜೆ.ಕೆ ಅವಳ ಕೈಯಲ್ಲಿ ಫೋನ್ ಐತೆ. ಅದಕ್ಕೇನಾಯ್ತಂತೆ? ಜೆ.ಕೆ ಅವಳು ರೆಕಾರ್ಡ್ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಅವಳು ಏನಾದರೂ ಲೀಕ್ ಮಾಡಿದ್ರೆ ಏನಾಗುತ್ತಂತ ಗೊತ್ತಾ ಅಂತ ಅವ್ರ ಕಿವಿಯಲ್ಲಿ ಹೇಳ್ತಿದ್ದಾರೆ. ಬಟ್ ನಾವೇನು ತಪ್ಪು ಮಾಡಿಲ್ವಲ್ಲ,
ಅದು ನನಗೆ ಗೊತ್ತು, ನಿನಗೆ ಗೊತ್ತು. ಬಟ್ ಯಾರಾದರೂ ನೋಡೋರಿಗೆ ಗೊತ್ತಾಗುತ್ತಾ? ಇಲ್ಲಿರೋ ಸೀನೆಲ್ಲ ನೋಡು, ಇದ್ರಲ್ಲಿ ನಾವೇ ತಪ್ಪು ಮಾಡಿರೋ ಥರ ಕಾಣಿಸ್ತಾ ಇದ್ದೀವಿ. ಅದಕ್ಕೆ ಇವಾಗ ಏನು ಮಾಡೋದು? ನಾವು ಸುಮ್ಮನೆ ದುಡ್ಡು ಕೊಟ್ಬಿಡೋಣ ಜೇಕೆ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ಆದರೆ ದುಡ್ಡೇನಿಗೆ ಕೊಡಬೇಕು ಅಯ್ಯಂಗ್? ನಾವೇನೂ ತಪ್ಪು ಮಾಡಿಲ್ವಲ್ಲ. ನಾವು ಇವಾಗ ದುಡ್ಡು ಕೊಟ್ಟರೆ ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಿರೋ ಥರ ಆಗ್ಬಿಡುತ್ತೆ. ಬಟ್ ನಾವಿವಾಗ ತಪ್ಪಿಸ್ಕೊಳ್ಳೋಕೆ ಬೇರೆ ಆಪ್ಷನ್ ಇಲ್ಲ ಜೇಕೆ, ಕೊಟ್ಬಿಡೋಣ. ಹಾಗೆ ಆ ಗಾಡಿ ಡ್ಯಾಮೇಜ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಹೇಳಿದ್ರೆ ನಾವು ಆ ದುಡ್ಡನ್ನ ಕೊಟ್ಬಿಡ್ತೀವಿ. ಆವಾಗ ನೀವು ನೋಡು, ನಿನ್ನ ಜೊತೆಲಿರೋ ಹುಡುಗ ಎಷ್ಟು ಒಳ್ಳೆಯವನಾಗಿದ್ದಾನೆ ಅಂತ ಜಿನ್ ಪಕ್ಕ ನೋಡ್ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕಕ್ಕೆ ಹೋಗ್ತೀರಾ. ಅವ್ರು ತುಂಬ ಹೈಟ್ ಆಗಿದ್ದಾರೆ, ನೀವು ಸ್ವಲ್ಪ ಬಗ್ತೀರಾ ಅಂತ ಹೇಳ್ತೀರಾ. ಅವ್ರು ಬಗ್ತಾರೆ, ನೀವು ಅವ್ರ ಶೋಲ್ಡರ್ ಮೇಲೆ ಕೈ ಹಾಕ್ಬಿಟ್ಟು ನೀನು ನೋಡು ಎಷ್ಟು ಒಳ್ಳೆ ಹುಡುಗ ಆಗಿ ಒಬ್ರು ಕಷ್ಟನ ಅರ್ಥ ಮಾಡ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು ಜೆ.ಕೆ ಪಕ್ಕ ನೋಡ್ತೀರಾ. ನಿಮ್ಮನ್ನ ಜೆ.ಕೆ ಗುರಾಯಿಸ್ತಾ ಇದ್ದಾರೆ. ಗುರಾಯಿಸೋದ್ರಿಂದ ಏನು ಯೂಸು ಇಲ್ಲ ತಮ್ಮ, ನೀನು ಅರ್ಥ ಮಾಡ್ಕೊ. ಈ ಥರ ಬಡವ್ರ ಹೊಟ್ಟೆಗೆಲ್ಲ ಹೊಡಿಬೇಡ, ಚೆನ್ನಾಗಿರಲ್ಲ, ಓಕೆನಾ ಅಂತ ದೊಡ್ಡ ಮನುಷ್ಯ ಥರ ಮಾತಾಡ್ತಾ ಇದ್ದೀರಾ. ಆವಾಗ ಜಿನ್, ಓಕೆ ಅಕ್ಕ, ಸ್ವಲ್ಪ ಅವ್ರ ಹತ್ರ ಎಷ್ಟು ಖರ್ಚಾಗ್ಬೋದು ಅಂತ ಕೇಳ್ಬಿಟ್ಟು ಹೇಳ್ತೀರಾ. ನೀವು ಹ್ಯಾಂಡಿಕ್ಯಾಪ್ನ ನೋಡ್ಬಿಟ್ಟು ಅದೇ ಕೇಳ್ತಿದ್ದಾರಲ್ಲ ಸರ್, ಎಷ್ಟು ಖರ್ಚಾಗ್ಬೋದು ಅಂತ ಹೇಳಿದ್ರೆ ಅವ್ರು ಕೊಡ್ತೀನಿ ಅಂತ. ಎಷ್ಟು ಖರ್ಚಾಗ್ಬೋದು? ಅದು ಆಗುತ್ತೆ ಮೇಡಮ್, ಒಂದು 50,000. ಏನು 50,000ನಾ? ನನ್ನ ಗಾಡಿಗೆ ಅಷ್ಟು ಖರ್ಚಾಗಲ್ಲ, ನಿನ್ನ ಗಾಡಿಗೆ ಅಷ್ಟು ಖರ್ಚಾಗ್ಬಿಡುತ್ತಾ ಅಂತ ಜೆ.ಕೆ ರೇಗ್ತಾರೆ. ಆವಾಗ ನೀವು, ಅಲ್ಲೋ ನೀವೇ ತಾನೇ ಅವ್ರ ಹತ್ರ ಕೇಳಿದ್ರಿ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು, ಅವರೊಂದು ಅಮೌಂಟ್ ಹೇಳಿದ್ರು ತಾನೇ, ಅದನ್ನ ಕೊಡೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ? ಈ ವಿಡಿಯೋನ ತೊಗೊಂಡೋಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಸೊ ಪೊಲೀಸವರೇ ಬಂದು ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತಾರೆ, ಓಕೆನಾ ನಿಮಗೆ? ಆವಾಗ ಜೆ.ಕೆ ಜಿನ್ ಪಕ್ಕ ಗುರಾಯಿಸ್ಕೊಂಡು ನೋಡ್ತಿದ್ದಾರೆ. ಜಿನ್, ಪ್ಲೀಸ್ ಮಗ ಕೊಟ್ಬಿಡು ಅಂತ ಹೇಳ್ತಾರೆ. ನನ್ನ ಹತ್ರ ಎಲ್ಲ ಐತೆ ಅಮೌಂಟ್, ನಿಮ್ಮ ಹತ್ರ ಅಂತಾನೆ ಐತೆ, ಎತ್ತಿ ಕೊಡಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾರೆ. ಸೊ ಜಿನ್ನ ಅವ್ರ ಹತ್ರ 50,000ನ ತೆಗೆದು ಹ್ಯಾಂಡಿಕ್ಯಾಪ್ಟಿಗೆ ಕೊಡ್ತಾರೆ. ಜೆ.ಕೆ ಇದನ್ನೆಲ್ಲ ನೋಡಿ ಕೋಪ ಬರ್ತೈತೆ, ಬಟ್ ನಿಮ್ಗೆ ಇದನ್ನ ನೋಡಿ ಖುಷಿ ಆಗ್ತೈತೆ. ಸೊ ಆ ಹ್ಯಾಂಡಿಕ್ಯಾಪ್, ತುಂಬ ಥ್ಯಾಂಕ್ ಯು ಮೇಡಮ್, ನೀವು ಇಲ್ಲ ಅಂತಿದ್ರೆ ನನಗೆ ಏನು ಮಾಡ್ತಿದ್ದೆ ಅಂತ ಗೊತ್ತಾಗ್ತಿದ್ದಿಲ್ಲ. ಇವರೆಲ್ಲ ನನ್ನ ಏಮಾರಿಸ್ಬಿಟ್ಟು ಹೋಗ್ಬಿಡೋರು. ನೋಡಿ ನಿಮ್ಮಿಂದ ನನಗೆ ಎಷ್ಟು ಉಪಕಾರ ಆಗಿದೆ, ತುಂಬ ಥ್ಯಾಂಕ್ ಯು ಮೇಡಮ್. ಇದೆಲ್ಲ ದೊಡ್ಡ ವಿಷಯ ಅಲ್ಲ ಬಿಡಿ, ನಿಮಗೆ ಇವ್ರು ಅನ್ಯಾಯ ಮಾಡೋಕ್ಕೆ ನೋಡಿದ್ರು ನಾನು ಸಹಾಯ ಮಾಡಿದೆ ಅಷ್ಟೇ. ಮತ್ತು ನೆಕ್ಸ್ಟ್ ಟೈಮಿಂದ ನೀವೊಬ್ಬರೇ ಈ ಥರ ಎಲ್ಲ ಬರೋಕ್ಕೆ ಹೋಗ್ಬಿಡಿ, ನಿಮ್ಮ ಜೊತೆ ಯಾರನ್ನಾದರೂ ಕರ್ಕೊಂಬನ್ನಿ. ಈ ಥರ ಎಲ್ಲ ಬರೋದು ಸೇಫ್ ಅಲ್ಲ. ಹಾಂ ಓಕೆ ಮೇಡಮ್, ಹಂಗೆ ಮಾಡ್ತೀನಿ, ನೆಕ್ಸ್ಟ್ ಟೈಮಿಂದ ಕರ್ಕೊಂಬರ್ತೀನಿ. ಸೊ ಓಕೆ ಸರ್, ಹುಷಾರಾಗಿ ಹೋಗಿ ಅಂತ ಹೇಳ್ತೀರಾ. ಸೊ ಅವರು ಹೋಗ್ಬಿಡ್ತಾರೆ. ನೀವು ಜಿನ್ ಪಕ್ಕ ತಿರುಗ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಹೇಳಿ ನೆಕ್ಸ್ಟ್ ಟೈಮಿಂದ ಗಾಡಿನ ಸರಿಯಾಗಿ ಓಡ್ಸೋಕ್ಕೆ. ನೋಡಿ ಪಾಪ ಅವ್ರ ಗಾಡಿ ಹಾಳಾಯಿತು, ನಿಮ್ಮ ದುಡ್ಡು ವೇಸ್ಟ್ ಆಯಿತು, ಹಿಂಗೆಲ್ಲ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ? ಸರಿ, ಏನೋ ಒಂದು ಇವಾಗ ಹೆಂಗೋ ಅವ್ರಿಗೆ ಒಂದು ದಾರಿ ಆಯ್ತಲ್ಲ, ನಾನು ಬರ್ತೀನಿ ಅಂತ ಹೇಳ್ತೀರಾ. ಸೊ ಅವರು, ಬೇಡ ಮೇಡಮ್, ನೀವು ನೆಕ್ಸ್ಟ್ ಬರಲೇಬೇಡಿ ಅಂತ ಹೇಳ್ತಾರೆ. ನೀವು ತಪ್ಪು ಮಾಡ್ತಿರೋದ್ರೆ ನಾನು ನಿಮ್ಮ ಕಣ್ಣಿಗೆಲ್ಲ ಕಾಣಿಸ್ಕೊಳ್ಳಲ್ಲ, ಅಕಸ್ಮಾತ್ ನೀವು ತಪ್ಪು ಮಾಡಿದ್ರೆ ನಾನು ಕಾಣಿಸ್ಕೊತೀನಿ ಅಂದ್ಬಿಟ್ಟು ಒಂದು ಡೈಲಾಗ್ ಕೊಟ್ಬಿಟ್ಟು ಹೋಗ್ಬಿಡ್ತೀರಾ. ಸೊ ಜಿನ್ ನೋಡ್ತವ್ರೆ, ಯಾರು ಗುರು ಈ ಹುಡುಗಿ ಹಿಂಗೆ ಮಾತಾಡ್ತೋಳೆ ಅಂತ. ಹಂಗೆ ಜೆ.ಕೆ ಪಕ್ಕ ಬಂದರೆ ಅವ್ರು ನಿಮ್ಮ ಮೇಲೆ ಸಖತ್ತು ಕೋಪದಲ್ಲಿದ್ದಾರೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ನೀವು ಹಂಗೆ ಕಾಲೇಜಿಗೆ ಹೋಗ್ಬಿಡ್ತೀರಾ. ನೋಡಿದ್ರೆ ಕಾಲೇಜೇ ಬಿಕ್ಕೋ ಅಂತಿದೆ, ಬಿಕಾಸ್ ಎಲ್ಲ ಕ್ಲಾಸ್ ರೂಮಲ್ಲಿದ್ದಾರೆ, ನೀವು ಮಾತ್ರ ಲೇಟಾಗಿ ಹೋಗಿದ್ದೀರಾ. ಕಾಲೇಜ್ ಸುತ್ತಮುತ್ತ ನೋಡ್ತಾ ಇದ್ದೀರಾ, ಅಲ್ಲಿ ಪ್ಲೇ ಗ್ರೌಂಡಲ್ಲಿ ಒಂದು ಹುಡುಗ ನಿಂತ್ಕೊಂಡಿದ್ದಾರೆ. ನೀವು ಅವ್ರ ಪಕ್ಕ ಹೋಗ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ, BA ಫಸ್ಟ್ ಇಯರ್ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಗೊತ್ತಾ? ಅವ್ರ ಹಿಂದೆ ತಿರುಗ್ತಾ ಅವ್ರ ಬಾಯಲ್ಲಿರೋ ಸ್ಮೋಕ್ನ ರಿಲೀಸ್ ಮಾಡ್ತಾರೆ. ಅದು ನಿಮ್ಮ ಮೂಗಿಗೆ ಹೊಡೆಯುತ್ತೆ. ನೀವು ಸರ್ ಇಲ್ಲಿ ಸಿಗರೇಟ್ ಸೇರ್ತಾ ಇದ್ದೀರಾ? ಅವ್ರು ಮತ್ತೆ ಇನ್ನೊಂದ್ಸತಿ ಸ್ಮೋಕ್ನ ರಿಲೀಸ್ ಮಾಡ್ತಾರೆ. ನೀವು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ. ಹಿಂದೆ ಹೋಗ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸಿಗರೇಟ್ ಸೇರ್ತಾ ಇದ್ದೀರಾ? ಇದು ತಪ್ಪಲ್ವಾ? ನಾನು ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನೋ, ನಿನಗೇನು ಬೇಕು? ಅದು BA ಫಸ್ಟ್ ಇಯರ್ ಕ್ಲಾಸ್ ರೂಮ್ ಎಲ್ಲೈತೆ ಅಂತ ಗೊತ್ತಾಗಬೇಕಿತ್ತು. ನಿನ್ನ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ವಾ? ಅದು ನಾನು ಫಸ್ಟ್ ಇಯರ್, ಇವತ್ತೇ ನನ್ನ ಫಸ್ಟ್ ಡೇ, ಸೊ ಗೊತ್ತಾಗ್ತಿಲ್ಲ ಅದಕ್ಕೆ. ಓಕೆ ಮತ್ತು ಹೆಸರೇನು? ನನ್ನ ಹೆಸರು ಲುವೀರಾ. ಏನು ಟೈಮ್ ಅಂತ ಗೊತ್ತಾ? ಕಾಲೇಜಿಗೆ ಲೇಟಾಗಿ ಬಂದಿದ್ಯಾ? ಬರೋ ದಾರಿಯಲ್ಲಿ ಸ್ವಲ್ಪ ಜಗಳ ನಡೀತಿತ್ತು. ಅದರಲ್ಲಿ ಪಾಪ ಒಬ್ಬರು ಬಡವ್ರನ್ನ ಶ್ರೀಮಂತರು ಇಟ್ಕೊಂಡು ಸಖತ್ ಟಾರ್ಚರ್ ಮಾಡ್ತಿದ್ರು. ಸೊ ನಾನೇ ಹೋಗ್ಬಿಟ್ಟು ಆ ಬಡವರಿಗೆ ಸ್ವಲ್ಪ ಕಾಂಪನ್ಸೇಷನ್ ಮಾಡಿಬಿಟ್ಟು ಈ ಶ್ರೀಮಂತರಿಗೆ ಸ್ವಲ್ಪ ಬುದ್ಧಿ ಹೇಳ್ಕೊಟ್ಬಿಟ್ಟು ಬಂದೆ. ಓ, ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತೀಯಾ ನೀನು? ಹಾಂ, ಲೈಟಾಗಿ. ಮತ್ತು ಕ್ಲಾಸ್ ರೂಮ್, ಅದು
ಫಸ್ಟ್ ಫ್ಲೋರ್ 4th ಕ್ಲಾಸ್. ಓಕೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗೋಕೆ ಹೋಗ್ತೀರಾ? ಕನ್ಫ್ಯೂಸ್ ಆಗಿದೆಯಾ? ಹೌದು, ಲೈಟಾಗಿ. ಸರಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮ ಜೊತೆ ಬರ್ತಾರೆ. ನೀವು ಅವ್ರ ಜೊತೆ ಹೋಗ್ತಾ ಇದ್ದೀರಾ. ನಿಮ್ಮ ಹೆಸರೇನು? ನನ್ನ ಹೆಸರು ಕಿಮ್ ತೇಯಾಂಗ್. ನೀನನ್ನು ವಿ ಅಂತ ಕರಿಬೋದು. ಏನು ವಿ ಅಂತೆಲ್ಲ ಹೆಸರು ಇಟ್ಕೋತಾರ? ನಾನು ಇಟ್ಕೋತೀನಿ. ಓಕೆ, ಮತ್ತು ನೀವು ಎಷ್ಟನೇ ಇಯರು? ನಾನು 3rd ಇಯರ್. ನೀವು ಕ್ಲಾಸಲ್ಲಿದ್ದೀರಾ? ಇಲ್ಲೇನು ಮಾಡ್ತಿದ್ದೀರಿ? ಅದು ಸಿಗರೇಟ್ ಸೇರ್ತಾ ಇದ್ದೀರಾ? ಅದು ನನ್ನ ಇಷ್ಟ. ನೀನು ಹೇಳಲೇಬೇಕಾ? ಹಾಂ, ಹೇಳ್ಬೇಕಂತ ಏನೂ ಇಲ್ಲಪ್ಪ, ನಿಮ್ಮ ಇಷ್ಟ. ನೀವೇನು ಬೇಕಾದರೂ ಮಾಡ್ಬೋದು. ಗುಡ್. ಮತ್ತು ಏನೋ ಸೋಷಿಯಲ್ ಸರ್ವಿಸ್ ಮಾಡಿದೆ ಅಂತ ಹೇಳಿದೆ. ಏನು ಪ್ರಾಬ್ಲಮ್ ನಡೀತಿತ್ತು ಅಲ್ಲಿ? ಅದಾ, ಒಬ್ಬರು ಹ್ಯಾಂಡಿಕ್ಯಾಪ್ಟು ಗಾಡಿನ ಆಕ್ಸಿಡೆಂಟ್ ಮಾಡಿ ಡ್ಯಾಮೇಜ್ ಮಾಡಿಬಿಟ್ಟಿದ್ರು. ಆ ಡ್ಯಾಮೇಜ್ ಮಾಡಿರೋರು ಅವ್ರ ಹತ್ರನೇ ಜಗಳಕ್ಕೆ ಹೋಗ್ತವ್ರೆ. ಪಾಪ ಅನ್ನಿಸ್ಬಿಡ್ತು. ನಾನು ಹೋಗಿ ಅವ್ರಿಗೋಸ್ಕರ ಡಿಫೆಂಡ್ ಮಾಡಿದೆ, ಆ ಹ್ಯಾಂಡಿಕ್ಯಾಪ್ಟಿಗೋಸ್ಕರ. ಅದಾದಮೇಲೆ ಅವ್ರ ಜೊತೆಲಿರೋ ಇನ್ನೊಂದು ಹುಡುಗ ಬಂದು ಕಾಂಪ್ರಮೈಸ್ ಮಾಡ್ಕೊಳೋಣ, ಅವ್ರಿಗೆ ದುಡ್ಡು ಕೊಟ್ಬಿಡೋಣ ಅಂತ ಹೇಳಿದ್ರು. ಬಟ್ ಜೊತೆಲಿರೋ ಹುಡುಗ ಒಪ್ಕೋತಾನೆ ಇದ್ದಿದ್ದಿಲ್ಲ. ನಾನು ಬಿಟ್ಟೇ ಇಲ್ಲ ಅವ್ನು ಕೊಡೋಗಂಟ. ಅದಾದಮೇಲೆ ಅವ್ನು ದುಡ್ಡು ಕೊಟ್ಮೇಲೆ ಅವನ್ನ ಬಿಟ್ಟಿದ್ದು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಆ ಸೂಪರ್ ವುಮೆನ್ ನೀನೇನಾ? ಏನಂದ್ರಿ? ನಿನ್ನ ಹತ್ರ ಸಾಯಂಕಾಲ ಸ್ವಲ್ಪ ಮಾತಾಡೋದಿದೆ. ಸಾಯಂಕಾಲ ನನ್ನ ಮೀಟ್ ಮಾಡ್ಬೇಕೇನಾ? ನೀವೆಲ್ಲಿರ್ತೀರಾ ಅಂತ ನನಗೆ ಗೊತ್ತಿಲ್ವಲ್ಲ. ಓ ಹೌದಲ್ಲ, ನಾನು ಪ್ಲೇ ಗ್ರೌಂಡಲ್ಲಿ ವೆಯ್ಟ್ ಮಾಡ್ತಿರ್ತೀನಿ ನಿನಗೋಸ್ಕರ. ಬಂದ್ಬಿಡು. ಬಟ್ ಏನಕ್ಕೆ ಕರೀತಿದ್ದೀರಾ ಅಂತ ತಿಳ್ಕೊಬೋದಾ? ಅಲ್ಲಿಗೆ ಬಾ, ನಿನಗೆ ಗೊತ್ತಾಗುತ್ತೆ ಅಂತ ಮಾತಾಡ್ಕೊತಾನೆ ಅವ್ರು ನಿಂತ್ಕೋತಾರೆ. ಏನಾಯಿತು? ಇಲ್ಲಿ ನಿಂತ್ಕೊಂಬಿಡ್ರಿ, ನಿನ್ನ ಕ್ಲಾಸ್ ರೂಮ್ ಬಂತು. ನೀವು ಟರ್ನ್ ಮಾಡಿಬಿಟ್ಟು, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಕ್ಲಾಸಿಗೆ ಬರ್ಬೋದಾ? ಏನಮ್ಮ ಈ ಟೈಮಿಗೆ ಕ್ಲಾಸಿಗೆ ಬರೋದು? ಅದು ಮ್ಯಾಮ್ ಅಂತ ಶುರು ಮಾಡ್ತೀರಾ ಅಷ್ಟೊತ್ತಿಗೆ ವಿ ಹಿಂದೆಯಿಂದ. ಅಯ್ಯೋ ಮ್ಯಾಮ್, ಆ ಹುಡುಗಿ ಮೇಲೆ ಏನೂ ತಪ್ಪಿಲ್ಲ. ಆ ಹುಡುಗಿನ ಸೀನಿಯರ್ಸ್ ರ್ಯಾಗಿಂಗ್ ಮಾಡಬೇಕು ಅಂತ ಬೇರೆ ಕ್ಲಾಸ್ ರೂಮಿಗೆ ಕಳಿಸಿದ್ದಾರೆ. ಪಾಪ ಅವಳಿಗೆ ಗೊತ್ತಿಲ್ದಾರಂಗೆ ಆ ಕ್ಲಾಸ್ ರೂಮಿಗೆ ಹೋಗ್ಬಿಟ್ಟು ಈ ಕ್ಲಾಸ್ ರೂಮ್ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡ್ತು. ಓಹೋ ಓಕೆ, ನಾನೇನೋ ನೀನೇ ಕಾಲೇಜಿಗೆ ಲೇಟಾಗಿ ಬಂದೆ ಅಂದ್ಕೊಂಡೆ. ಸರಿ ಓಕೆ, ಒಳಗಡೆ ಹೋಗು. ನೀವು ವೀನ ಸರ್ಪ್ರೈಸಿಗಾಗಿ ನೋಡ್ತೀರಾ. ಅವ್ರು ನಿಮ್ಮನ್ನ ನೋಡಿ ವಿಂಕ್ ಮಾಡ್ತಾರೆ, ನೀವು ಸ್ಮೈಲ್ ಮಾಡ್ತೀರಾ, ಮತ್ತು ನಿಮ್ಮನ್ನ ಅವ್ರ ಹತ್ರ ಕರೀತಾರೆ. ನೀವು ಹತ್ರ ಹೋದ್ಮೇಲೆ ಅವ್ರ ಪಾಕೆಟಿಂದ ಚಾಕ್ಲೇಟ್ ತೆಗೆದು ನಿಮ್ಮ ಕೈಗಿರ್ತಾರೆ. ನೀವು ಕನ್ಫ್ಯೂಸ್ ಆಗಿ ಅವ್ರನ್ನ ನೋಡ್ತೀರಾ, ಮತ್ತೆ ವಿಂಕ್ ಮಾಡಿಬಿಟ್ಟು ವೆಲ್ಕಮ್ ಟು ಅವರ್ ಕಾಲೇಜ್ ಅಂದ್ಬಿಟ್ಟು ಹೋಗ್ತಾರೆ. ನೀವು ಆ ಚಾಕ್ಲೇಟ್ನ ಇಸ್ಕೊಂಡು ನಿಮ್ಮ ಮ್ಯಾಮ್ ಪಕ್ಕ ನೋಡ್ತೀರಾ. ಒಳಗಡೆ ಹೋಗು ಅನ್ನಲ್ಲ, ಹೋಗು. ನೀವು ಸರಿ ಅಂತ ಹೋಗ್ತೀರಾ. ಅಲ್ಲಿ ಒಂದೇ ಒಂದು ಸೀಟ್ ಖಾಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಕೂತ್ಕೋತೀರಾ. ನಿಮ್ಮ ಪಕ್ಕದಲ್ಲಿರೋ ಹುಡುಗಿ, ಹಾಯ್, ನನ್ನ ಹೆಸರು ಸಾನ್ವಿ. ನಿನ್ನ ಹೆಸರು? ನನ್ನ ಹೆಸರು ಲುವೀರಾ. ಮತ್ತು ಯಾರು ನಿನ್ನ ರ್ಯಾಗಿಂಗ್ ಮಾಡಿದ್ದು? ಅದು ಅಂತ ಶುರು ಮಾಡೋಕ್ಕೆ ಹೋಗ್ತೀರಾ. ಅಷ್ಟೊತ್ತಿಗೆ ನಿಮ್ಮ ಲೆಕ್ಚರ್, ಯಾರದು ಮಾತಾಡ್ತಿರೋದಲ್ಲಿ? ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಕ್ಲಾಸ್ ತೆಗಿತಿದ್ದೀನಿ, ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಕ್ಲಾಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ. ಸೊ ನೀವು ಸೈಲೆಂಟ್ ಆಗಿಬಿಡ್ತೀರಾ. ಸೊ ಹಂಗೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಲಂಚ್ ಟೈಮಲ್ಲಿ ನಿಮ್ಮ ಲೆಕ್ಚರು ಹೊರಗಡೆ ಹೋಗ್ಬಿಡ್ತಾರೆ. ಆವಾಗ ನಿಮ್ಮ ಪಕ್ಕದಲ್ಲಿರೋ ಹುಡುಗಿ, ಓಯ್ ಲುವೀರಾ, ಲಂಚ್ ಬಾಕ್ಸ್ ತಂದಿದ್ಯಾ? ಹಾಂ ಹೌದು. ಏನೀಗ ಬೋರಿಂಗಾಗಿ ಲಂಚೆಲ್ಲ ತಂದಿದ್ಯಾ? ಕಾಲೇಜಲ್ಲೇ ಒಳ್ಳೆ ಲಂಚ್ ಪ್ರೊವೈಡ್ ಮಾಡ್ತಾರೆ, ನೀನು ಅದನ್ನೇ ತಿನ್ಬೋದಲ್ಲ. ನನಗೆ ಹೊರ್ಗಿನ ಊಟ ಎಲ್ಲ ಸೂಟ್ ಆಗಲ್ಲ. ಸೊ ಅದಕ್ಕೆ. ಓಹೋ ಓಕೆ. ಮತ್ತು ಇನ್ನು ಯಾರು ರ್ಯಾಗಿಂಗ್ ಮಾಡಿದ್ರು? ಅಯ್ಯೋ, ನೀವು ಅದನ್ನ ಸೀರಿಯಸ್ ಆಗಿ ತಿಳ್ಕೊಂಬಿಟ್ರಾ? ನಾನು ಯಾರೂ ರ್ಯಾಗಿಂಗ್ ಎಲ್ಲ ಮಾಡಿಲ್ಲ. ನಾನೇ ಲೇಟಾಗಿ ಬಂದೆ. ನನಗೆ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ಐ ಥಿಂಕ್ ಅವ್ರ ಹೆಸರು ವಿ ಅನಿಸುತ್ತೆ. ಅವ್ರ ಹತ್ರ ನನ್ನ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಕೇಳಿದೆ. ಫಸ್ಟ್ ಅವ್ರು ಹೇಳಿದ್ರು ಹಿಂಗೆ ಹೋಗಬೇಕು ಅಂತ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹೆಂಗೋ ಹೇಳಿದಾರಲ್ವ ಅಂತ ಬರೋಣ ಅಂತ ಬರೋಷ್ಟರಲ್ಲಿ ಅವರೇ ನನ್ನ ಜೊತೆ ಬಂದರು. ಸೊ ಅವರೇ ಕರ್ಕೊಂಬಂದುಬಿಟ್ರು. ಬಟ್ ಪ್ರೊಫೆಸರ್ ಕೇಳಬೇಕಾದಾಗ ಏನಕ್ಕೆ ಅವ್ರು ಹಂಗೆ ಹೇಳಿದ್ರು ಅಂತ ಗೊತ್ತಾಗಿಲ್ಲ. ನಿನಗೆ ಅದು ಕೂಡ ಗೊತ್ತಾಗಿಲ್ವಾ? ಈ ಮ್ಯಾಮ್ ಸ್ವಲ್ಪ ಟೈಮಲ್ಲಿ ಪಂಚುವಲ್ ಆಗಿರ್ತಾರೆ. ಮತ್ತು ಟೈಮ್ನ ಫಾಲೋ ಮಾಡದೇ ಇರೋರ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಇರೋಲ್ಲ, ಚೆನ್ನಾಗಿ ಬೈದ್ಬಿಡ್ತಾರೆ. ಸೊ ಬಂದಿದ್ದು ಫಸ್ಟ್ ದಿನನೇ ಏನಕ್ಕೆ ಬೈಸ್ಬೇಕು ಅಂತ ಸುಳ್ಳು ಹೇಳಿದ್ದಾರೆ. ನಿಮಗೆ ಸಾನ್ವಿ ಹೇಳಿದ ಕೇಳಿ ಖುಷಿಯಾಗುತ್ತೆ. ಹಾಗೆ ಮನಸ್ಸಲ್ಲಿ ಪರವಾಗಿಲ್ಲಪ್ಪ, ನಮಗೋಸ್ಕರ ಒಬ್ಬರಾದ್ರೂ ಚಿಂತೆ ಮಾಡೋಕ್ಕಿದ್ದಾರಲ್ಲ ಈ ಕಾಲೇಜಲ್ಲಿ. ಮತ್ತು ಸಾಯಂಕಾಲ ನನ್ನ ಏನಕ್ಕೆ ಬರೋಕ್ಕೆ ಹೇಳಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅಷ್ಟೇ ಕುಕೀಸ್, ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಿ ಹ್ಯಾಪಿ, ಬಿ ಹೆಲ್ದಿ ಆ್ಯಂಡ್ ಬಿ ಪೀಸ್. ಓಕೆ, ಟಾಟಾ ಕುಕೀಸ್.